ಇನ್ನು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ನಡೀತಾ ಇರತಕ್ಕಂಥ ದೊಡ್ಡ ಮಟ್ಟದ ಸಂಘರ್ಷ ನಿಮಗೆಲ್ಲ ಗೊತ್ತೇ ಇರತಕ್ಕಂಥದ್ದು. ಸೊ ಫೆಬ್ರವರಿ 18ಕ್ಕೆ ಏನಾದರೂ ತೀರ್ಮಾನ ಆಗಬಹುದಾ ಅಂತ. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಪಟ್ಟಕ್ಕಾಗಿ ತೀವ್ರ ಪೈಪೋಟಿ ನಡೀತಾ ಇರೋದು ಗೊತ್ತೇ ಇರೋ ವಿಚಾರ. ಫೆಬ್ರವರಿ 18ಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆ ಆಗೋ ಸಾಧ್ಯತೆ ಇದೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ವಿಜೇಂದ್ರ ಅವರಿಗೆ ಮತ್ತೆ ಮಣೆ ಹಾಕ್ತಾರಾ ಅಥವಾ ಮೂರನೇ ವ್ಯಕ್ತಿಗೆ ಏನಾದರೂ ಲಾಭನ? ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತಾರಲ್ಲ ಹಾಗೆ. ಬಿಜೆಪಿ ಹೈಕಮಾಂಡ್ ಮುಂದಿರ್ತಕ್ಕಂಥ ಆಯ್ಕೆಗಳೇನು ಎಲ್ಲ ನೋಡಬೇಕು. ಫೆಬ್ರವರಿ 16ರ ಬಳಿಕ ರಾಜ್ಯಾಧ್ಯಕ್ಷರ ಹೆಸರಿಗೆ ಸಿಗುತ್ತೆ ಗ್ರೀನ್ ಸಿಗ್ನಲ್. ವಿಜೇಂದ್ರನೇ ಮುಂದುವರಿಬೇಕಾ ಬೇಡವಾ? ಪ್ರಧಾನಿ ಮೋದಿಯವರು ಅಂತಿಮ ಮುದ್ರೆ ಒತ್ತುವಂತಹ ಸಾಧ್ಯತೆ ಕೂಡ ಇದೆ. ಏನಾಗಿದೆ, ಪ್ರಧಾನಿ ಮುಂದೆ ಈಗ 3 ಆಯ್ಕೆ ಇಟ್ಟಿದ್ದಾರೆ ಬಿಜೆಪಿ ರಾಷ್ಟ್ರೀಯ ನಾಯಕರು. ಫೆಬ್ರವರಿ 16ರ ತನಕ ಖಾಸಗಿ ಕಾರ್ಯಕ್ರಮದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬ್ಯುಸಿ ಇದ್ದಾರೆ. ಫೆಬ್ರವರಿ 18ಕ್ಕೆ ಬೆಂಗಳೂರಿಗೆ ಆಗಮಿಸ್ತಾರೆ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್. ಅವತ್ತೇ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡುವ ಬಗ್ಗೆ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಮುಂದೆ 3 ಆಯ್ಕೆಗಳಿದೆ. ನಾವು ಇದನ್ನು ಮೊದಲಿಂದನೂ ಹೇಳ್ತಾ ಇದ್ದೀವಿ. ಏನು? ಒಂದು, ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದು, ಇದು ಮೊದಲ ಆಯ್ಕೆ. ಎರಡನೇ ಆಯ್ಕೆ, ತಟಸ್ಥ ಬಣದಲ್ಲಿ ಒಬ್ಬರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದು. ಮೂರನೇ ಆಯ್ಕೆ, RSS ಮತ್ತು ಪಕ್ಷನಿಷ್ಠರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಕ್ಕಂಥದ್ದು. ಇಲ್ಲೆಲ್ಲೂ ಕೂಡ ಯತ್ನಾಳ್ ಬಣದವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ತಕ್ಕಂಥ ಆಪ್ಷನ್ನೇ ಇಲ್ಲ ಅವ್ರ ಹತ್ರ. ಆ್ಯಕ್ಚುಲಿ ಯತ್ನಾಳ್ ಅವರು ನಾನೇ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಲಿಂಗಾಯತ ಸಮುದಾಯದವರು ವಿಜೇಂದ್ರ ಅವ್ರನ್ನ ತೆಗೆದುಬಿಟ್ಟು ಲಿಂಗಾಯತ ಸಮುದಾಯದವ್ರಿಗೆ ಕೊಡೋದಾದರೆ ನಾನೇ ಇದ್ದೀನಿ, ನನಗೆ ಕೊಡಿ ಅಂತ. ಸೊ ಇವರು ಈಗ ಲೆಕ್ಕಾಚಾರ ಹಾಕ್ಕೊಂಡಿರೋದು, ಒಂದು ವಿಜೇಂದ್ರ ಅವ್ರನ್ನ ಮುಂದುವರಿಸಬೇಕು, ಇಲ್ಲ ತಟಸ್ಥ ಬಣದಲ್ಲಿ ಒಬ್ಬರನ್ನು ನೇಮಿಸೋದು, ಇಲ್ಲ RSS ಪಕ್ಷನಿಷ್ಠ ಸಂಘನಿಷ್ಠ ಯಾರಿದ್ದಾರೆ ಹುಡುಕೋದು. ನೋಡೋಣ ಏನು ಮಾಡ್ತಾರೆ ಅಂತ.